ಸ್ನೇಹಿತರೆ ನಮಸ್ಕಾರ. ಮೊದಲನೇದು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಪ್ರೀತಿಯ ಕನ್ನಡಿಗರಿಗೆ ಹಾಗೂ ನನ್ನ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತಣ್ಣವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆತನ ಬೆಳೆಸೋಣಂತ ಕೇಳ್ಕೊತೀನಿ. ಪ್ರತಿಯೊಬ್ಬರು ಆತನ ಜಿಯೋ ಆ್ಯಪ್ ಲಾಗಿನ್ ಮಾಡಿ ವೋಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ಇನ್ನೊಂದೇನೆಂದರೆ, ಯಾರಿಗೆ ಗೊತ್ತಿಲ್ಲ ಹೇಳಿ ಆ ವ್ಯಕ್ತಿ ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಪ್ರತಿಯೊಂದು ಆಟನೂ ಗೆಲ್ತಾ ಇದ್ದಾರೆ. ಆದರೆ ಒಂದು ಮಾತು ಹೇಳ್ತಾನೆ ಆತ. ಸುದೀಪ್ ಸರ್ ಬಂದು ಕೇಳಿದಾಗ, ಇಲ್ಲ ಸರ್, ನಾನು ಆಟ ಆಡ್ತಾ ಇದ್ದೀನಿ ರೀ, ಯಾಕಂದ್ರೆ ನಾನು ಗೆಲ್ಲಬೇಕಂತ ಆಡ್ತಾ ಇಲ್ಲ, ಒಟ್ಟು ನಾನು ಪ್ರಯತ್ನ ನನ್ನ ಆಟದಲ್ಲಿ ತೋರಿಸ್ತೀನಿ ರೀ, ಗೆಲು ಸೋಲು ಯಾರ್ದು ಅಲ್ಲ, ಅದಾಗಿ ಬರತ್ತೆ ರೀ, ಗೆದ್ದರೆ ಗೆಲ್ತೀನಿ ರೀ, ಸೋತ್ರೆ ಸೋಲ್ತೀನಿ ರೀ. ಹಾಗೆ ಹಾಗೂ ಧನರಾಜು ಕೂಡ ಆತ ಹೇಳ್ತಾನೆ, ಆಟ ನಾವು ಆಡೋಣ, ಗೆಲು ಸೋಲು ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ, ಮುಂದೋಗೋಣ ಅಂತ. ಈ ಮಾತುಗಳೇ ಭಾಳಷ್ಟು ಖುಷಿಯಾಗಿ ಬರುತ್ತೆ. ಹಾಗಾಗಿ ಹನುಮಂತಣ್ಣ, ನಿನಗೆ ಈ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಒಳ್ಳೆಯದಾಗಲಿ. ಇಡೀ ಕರ್ನಾಟಕ ಜನತೆಗೆ ನಾನು ತುಂಬ ಹೃದಯ ಧನ್ಯವಾದಗಳು. ಮತ್ತು ವೋಟ್ ಮಾಡ್ತಾಯಿದ್ದೀರಾ, ಬೆಳೆಸ್ತಾ ಇದ್ದೀರಾ, ಒಳ್ಳೆಯದಾಗಲಿ.